ನಮಸ್ಕಾರ ಎಲ್ಲರಿಗೂ. ಇಂಗ್ಲೀಷ್ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬಂದಿದ್ದೀನಿ. ಈ ರೆಸಿಪಿಗೆ ತುಂಬ ಡಿಮ್ಯಾಂಡ್ ನನ್ನ ಫ್ರೆಂಡ್ ಸರ್ಕಲಲ್ಲಿ, ನನ್ನ ಕಸಿನ್ಸಲ್ಲಿ, ಎಲ್ಲದರಲ್ಲೂ. ಇದೇನು ಅಂದರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಎಲ್ಲದರ ಜೊತೆ ಸಕ್ಕತ್ತಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ಈ ಜ್ವರ ಬಂದು ಬಾಯಿ ಕೆಟ್ಟೋಗಿರುತ್ತಲ್ಲ, ಅವಾಗೆಲ್ಲ ಇದು ತಿಂದರೆ ಬಾಯಿ ಒಂಥರ ಸೊಗಸಾಗಿರುತ್ತೆ, ಸೂಪರಾಗಿರುತ್ತೆ. ಅನ್ನಕ್ಕೆ ಚೆನ್ನಾಗಿರುತ್ತೆ, ಮತ್ತು ಸೈಡಿಗೆ ಚೆನ್ನಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು, ಈರುಳ್ಳಿ ಬೆಳ್ಳುಳ್ಳಿ ಹಾಕದಿರೋ ಕಾರಣ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ನಾಟಿ ಕೊತ್ತಂಬರಿ ಸೊಪ್ಪು ಒಂದೂವರೆ ಕಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 3 ಸತಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣು, ಒಂದು ಬಿಗ್ ಆರೆಂಜ್ ಗಾತ್ರದ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ, ಇದೊಂದು 100 ಗ್ರಾಮ್ ಮೆಣಸಿನ್ಕಾಯಿ ಇದೆ. ಇದು ಮೆಂತ್ಯ ಮತ್ತು ಇಂಗು, ಸಾಸಿವೆ, ಮೆಂತ್ಯ, ಹಿಂಗು ತಡಕಾಗೆ. ಸೊ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಮೆಂತ್ಯ ಮತ್ತು ಸಾಸಿವೆ, ಇಂಗು ಎಲ್ಲ ಹಾಕ್ಕೊಳ್ಳೋಣ. ಈ ಸಾಸಿವೆ, ಇಂಗು, ಮೆಂತ್ಯ ಎಲ್ಲ ಕೆಂಪಗಾಗಿ, ಸಾಸಿವೆ ಚಿಟಪಟ ಅಂದು ಇಂಗು ಚೆನ್ನಾಗಿ ಆ ಎಣ್ಣೆಯಲ್ಲಿ ಡೈಲ್ಯೂಟ್ ಆಗಿ ಒಂದು ಒಳ್ಳೆ ಫ್ಲೇವರ್ ಬಂದಾಗ ಹುಣಸೆಹಣ್ಣ ಆ್ಯಡ್ ಮಾಡಬೇಕು. ಸಾಸಿವೆ, ಮೆಂತ್ಯ ಎಲ್ಲ ಕೆಂಪಗಾಗಿದೆ ಮತ್ತು ಸಾಸಿವೆ ಚಿಟಪಟ ಅಂತಿದೆ, ಇಂಗು ಎಲ್ಲ ಡೈಲ್ಯೂಟ್ ಆಗಿದೆ. ಇವಾಗ ಇದಕ್ಕೆ ಹುಣಸೆಹಣ್ಣ ಆ್ಯಡ್ ಮಾಡಿಕೊಂಡು ಒಂದು 3 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಎಣ್ಣೆ ಇದ್ರ ಜೊತೆ ತಡಕ ಜೊತೆ ಮಿಕ್ಸ್ ಆಗಿ ಒಂದು ಸೂಪರಾಗಿರೋ ಒಂದು ಫ್ಲೇವರ್ ಬರುತ್ತೆ. ಅಂದರೆ ಇದು ಚೆನ್ನಾಗಿ ಬೆಂದಿರೋಂಥ ಫ್ಲೇವರು. ಆವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಮುಚ್ಚಿಡೋಣ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬೇಯಬೇಕು ಅಂದರೆ, ಓಕೆನಾ. ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮುಚ್ಚಿಡೋದು ಮರಿಬೇಡಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಬರ್ಸ್ಟ್ ಆಗುತ್ತೆ, ಆವಾಗ ಮುಖಕ್ಕೆ ಮೈಕೈಗೆ ಎದುರುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಒಂದು 3 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ಈ ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆಯಲ್ಲಿ ಒಂಥರ ಘಮ ಅಂತ ವಾಸನೆ ಬರ್ತಾ ಇದೆ. ಸೊ ಇವಾಗ ಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ಇದೇನು ಅಂದರೆ ತುಂಬ ಸುಲಭ ಮಾಡೋದು, ಈಸಿಯಾಗಿ ಮಾಡ್ಬೋದು. ವಿತಿನ್ ಮಿನಿಟ್ಸಲ್ಲಿ ಆಗೋಗುತ್ತೆ. ಓವರ್ ಆಲ್ ಪ್ರಾಸೆಸ್ ಎಲ್ಲ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾವು ಮುಚ್ಚಿಟ್ಬಿಡ್ತೀವಿ. ನಾವು ಬೆಳಿಗ್ಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬೆಳಿಬೇಕು. ಓಕೆನಾ. ಇವಾಗ ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿನ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಇದೆಲ್ಲ ಬೆಂದು ಈ ಥರ ಆಗಿದೆ. ಅದೇ ಇದನ್ನು ಚೆನ್ನಾಗಿ ಇದನ್ನು ಒಂದು 3 ಸೆಕೆಂಡು ಇದರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ತಣ್ಣಗಾಕ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ನಾನು ಉಪ್ಪು ಲಾಸ್ಟ್ಗೆ ಮಿಕ್ಸಿ ಮಾಡೋವಾಗ ಆ್ಯಡ್ ಮಾಡ್ತೀನಿ, ಯಾಕಂದರೆ ಇದು ನೀರು ಬಿಟ್ಕೊಂಡ್ಬಿಟ್ರೆ ರುಬ್ಬೋವಾಗ ಅದು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ಲಾಸ್ಟ್ಗೆ ರುಬ್ಬೋವಾಗ ನಾನು ಉಪ್ಪು ಮತ್ತು ಬೇಕಿದ್ದರೆ ಬೆಲ್ಲ ಅಥವಾ ಸಕ್ಕರೆ ಆಪ್ಷನನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ರುಬ್ಬಿನೂ ಮಾಡ್ಕೋಬೋದು. ಇದೊಂದು ಸಿಂಪಲ್ ವಿಧಾನ. ಹಬ್ಬ ಹರಿದಿನ ಎಲೆ ಕೊನೆಗಳಲ್ಲಿ ಬಳಸ್ಬಹುದು. ಬಿಸಿ ಅನ್ನಕ್ಕೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ ಏನಕ್ಕೆ ಬೇಕಾದರೂ ಬ್ಲೆಂಡ್ ಆಗುತ್ತೆ, ಸೂಪರಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹೆಲ್ತ್ ಬೆನಿಫಿಟ್ಸು, ಡೈಜೆಷನ್ಗೆ, ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು. ಮೆಂತ್ಯ ದೇಹ ತಂಪು ಮಾಡುತ್ತೆ. ಹಾಗಾಗಿ ಸೊ ಒಂದು ಹೆಲ್ತಿ ಮತ್ತು ಈಸಿ ಟೇಸ್ಟಿ ರೆಸಿಪಿ ಇದು. ಸೊ ಇದನ್ನು ಬ್ಲೆಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇವಾಗ ಈ ಥರ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ನುಣ್ಣಗೆ. ಇದೆ ಗ್ರೈಂಡ್ ಮಾಡಿ ಚಟ್ನಿ ಈ ಥರ ಆಗಿದೆ. ಇದನ್ನ ಇನ್ನೂ ನುಣುಗು ಮಾಡಬಹುದು, ಬಟ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇವತ್ತು ನಾನು ಇದನ್ನ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಪೇರ್ ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿನ ರೊಟ್ಟಿ. ನೀವು ಇದನ್ನು ಬಿಸಿ ಅನ್ನಕ್ಕೂ ಹಾಕೋಬೋದು. ಈಸಿ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಟೈಮು, ಮತ್ತು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸಮ ಪ್ರಮಾಣದಲ್ಲಿರೋದ್ರಿಂದ ಬಾಯಿ ಚಪ್ಪರಿಸೋ ಥರ ಆಗುತ್ತೆ. ಇದು ಎಲ್ರಿಗೂ ಇಷ್ಟ. ನಮ್ಮ ನೆಂಟರಲ್ಲಿ, ನನ್ನ ಫ್ರೆಂಡ್ಸಲ್ಲಿ ತುಂಬಾ ಫೇಮಸ್ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಸೊ ಇದೇ ರೀತಿ ಈಸಿ ರೆಸಿಪೀಸು ಮತ್ತು ಕಡಿಮೆ ಟೈಮಲ್ಲಿ ಆಗುವಂಥ ರೆಸಿಪೀಸು ನಿಮಗೆ ಬೇಕಿದ್ದರೆ ಸಿಂಚನಾಸ್ ವ್ಲಾಗ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಟ್ನಿನ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ಇನ್ನೂ ಸೂಪರ್ ಡೂಪರ್ ಆಗಿರೋ ರೆಸಿಪೀಸ್ನ